ನಮಸ್ಕಾರ. ನಾವು ಹಿಂದಿನ ತರಗತಿಯಲ್ಲಿ ಇತಿಹಾಸದ ಪರಿಚಯ ಬಗ್ಗೆ ನೋಡಿದ್ದೇವೆ. ಇಂದಿನ ತರಗತಿಯಲ್ಲಿ ನಾವು ಸಿಂಧು ನಾಗರಿಕತೆಯ ಬಗ್ಗೆ ತಿಳಿದುಕೊಳ್ಳೋಣ. ಸಿಂಧು ನಾಗರಿಕತೆಯು ಕ್ರಿಸ್ತಪೂರ್ವ 3000ರಿಂದ ಕ್ರಿಸ್ತಪೂರ್ವ 1500ರ ಒಳಗಿನ ಕಾಲಾವಧಿಯನ್ನು ನಾವು ಸಿಂಧು ನಾಗರಿಕತೆಯ ಕಾಲಾವಧಿ ಅಂತೇಳಿ ಕರಿತೀವಿ ಅಂತಕ್ಕಂಥದ್ದು. ನೋಡ್ರಿ, ಸಮಕಾಲೀನ ನಾಗರಿಕತೆಗಳು ಯಾವ್ಯಾವಪ್ಪ ಅಂತಂದ್ರೆ ಒಂದು ಈಜಿಪ್ಟ್ ನಾಗರಿಕತೆ, ಇನ್ನೊಂದು ಮೆಸೊಪೊಟೇಮಿಯಾ ನಾಗರಿಕತೆ ಮತ್ತು ಚೀನಾ ನಾಗರಿಕತೆ ಮತ್ತು ಸಿಂಧು ನಾಗರಿಕತೆ ಅಂತಕ್ಕಂಥದ್ದು. ಈ ಈಜಿಪ್ಟ್ ನಾಗರಿಕತೆ ಅಂತಕ್ಕಂಥದ್ದು ನೈಲ್ ನದಿಯ ದಡದ ಮೇಲೆ ಬೆಳೆದಿದೆ ಅಂತಕ್ಕಂಥದ್ದು. ಅದೇ ತರವಾಗಿ ಮೆಸೊಪೊಟೇಮಿಯಾ ಅಂತಕ್ಕಂಥ ನಾಗರಿಕತೆಯು ಯೂಫ್ರೇಟಿಸ್ ಮತ್ತು ಟೈಗ್ರಿಸ್ ಅಂತಕ್ಕಂಥ ನದಿಯ ದಡದ ಮೇಲೆ ಬೆಳೆದಿದೆ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಚೀನಾ ನಾಗರಿಕತೆಯು ಹೊಂಗ್ ಅಂತಕ್ಕಂಥ ನದಿ ಅಂತಕ್ಕಂಥ ದಡದ ಮೇಲೆ ಬೆಳೆದಿದೆ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಸಿಂಧು ನಾಗರಿಕತೆಯ ದಡದ ಮೇಲೆ ಬೆಳೆದಿದೆ ಅಂತಕ್ಕಂಥದ್ದು ನಾವು ನೋಡ್ತೀವಿ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಸಿಂಧು ನಾಗರಿಕತೆಯು ಮಾರ್ಟಿನ್ ವಿಲ್ಲರ್ ಅವರ ಪ್ರಕಾರ ಸಾಮಾನ್ಯ ಶಕಪೂರ್ವ 2500ರಿಂದ ಸಾಮಾನ್ಯ ಶಕಪೂರ್ವ 1700ರ ಒಳಗಿನ ಕಾಲಾವಧಿಯನ್ನು ಸಿಂಧು ನಾಗರಿಕತೆ ಎಂದು ಹೇಳಿದ್ದಾರೆ. ಅದೇ ರೀತಿಯಾಗಿ ಮಾರ್ಷಲ್ ಅವರ ಪ್ರಕಾರ ಏನಪ್ಪ ಅಂದ್ರೆ ಸಾಮಾನ್ಯ ಶಕಪೂರ್ವ 3200ರಿಂದ ಸಾಮಾನ್ಯ ಶಕಪೂರ್ವ 2750ರವರೆಗಿನ ಕಾಲಾವಧಿಯನ್ನು ಸಿಂಧು ನಾಗರಿಕತೆಯ ಕಾಲಾವಧಿ ಅಂತೇಳಿ ಹೇಳಿದ್ದಾರ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಜಾರ್ಜ್ ಎಫ್ ಡೆಲ್ಸ್ ಅವರ ಪ್ರಕಾರ ಏನು ಹೇಳ್ಯಾರಪ್ಪ ಅಂತಂದ್ರೆ ಸಾಮಾನ್ಯ ಶಕಪೂರ್ವ 2900ರಿಂದ ಸಾಮಾನ್ಯ ಶಕಪೂರ್ವ 1900ರವರೆಗಿನ ಕಾಲಾವಧಿಯನ್ನು ಸಿಂಧು ನಾಗರಿಕತೆಯ ಕಾಲಾವಧಿ ಅಂತೇಳಿ ಕರೆದಿದ್ದಾರ ಅಂತಕ್ಕಂಥದ್ದು ನಾವು ನೋಡ್ತೀವಿ. ಸಿಂಧು ನಾಗರಿಕತೆಯ ಮುಖ್ಯ ಅಂಶಗಳು. 1853ರಲ್ಲಿ ಮೊದಲ ಬಾರಿಗೆ ಏನಪ್ಪ ಅಂದ್ರೆ ಭಾರತದಲ್ಲಿ ರೈಲು ಸಾರಿಗೆ ಅಂತಕ್ಕಂಥದ್ದು ಆರಂಭವಾಯಿತು. ಇದನ್ನು ಆರಂಭಿಸಿದವರು ಯಾರಪ್ಪ ಅಂತಂದ್ರೆ ಲಾರ್ಡ್ ಡಾಲ್ಹೌಸಿ ಅವರು ಇದನ್ನು ಆರಂಭಿಸಿದರು. ಆದ್ದರಿಂದ ಅವರನ್ನು ನಾವೇನಂತ ಕರಿತೀವಪ್ಪ ಅಂದ್ರೆ ಭಾರತದ ರೈಲ್ವೆ ಪಿತಾಮಹ ಅಂತೇಳಿ ಕರಿತೀವಿ ಅಂತಕ್ಕಂಥದ್ದು. ನೆಕ್ಸ್ಟು 1862ರಲ್ಲಿ ಲಾರ್ಡ್ ಕ್ಯಾನಿಂಗ್ ಅಂತಕ್ಕಂಥವ್ರು ಏನು ಮಾಡಿದ್ರು, ಕೆಲವು ಮುದ್ರೆಗಳನ್ನು ಕಂಡುಹಿಡಿದರು. ಕೆಲವು ಮುದ್ರೆಗಳು ಕಂಡುಹಿಡಿದ ನಂತರ ಕೆಲವು ಮುದ್ರೆಗಳು ಕಂಡುಹಿಡಿದು ಉತ್ಖನನವನ್ನು ಕೈಗೊಂಡರು ಅಂತಕ್ಕಂಥದ್ದು ನಾವು ನೋಡ್ತೀವಿ ಅಂತಕ್ಕಂಥದ್ದು. ನೆಕ್ಸ್ಟ್ 1904ರಲ್ಲಿ ಲಾರ್ಡ್ ಕರ್ಜನ್ ಅಂತಕ್ಕಂಥ ವ್ಯಕ್ತಿ ಏನ್ ಮಾಡ್ತಾರಪ್ಪ ಅಂದ್ರೆ ಭಾರತೀಯ ಪುರಾತತ್ವ ಇಲಾಖೆ ಏನ್ ಮಾಡ್ತಾರ, ಸ್ಥಾಪನೆ ಮಾಡ್ತಾರ ಅಂತಕ್ಕಂಥದ್ದು ನಾವು ನೋಡ್ತೀವಿ ಅಂತಕ್ಕಂಥದ್ದು. ನೆಕ್ಸ್ಟ್ 1920ರಲ್ಲಿ ಸರ್ಜನ್ ಮಾರ್ಷಲ್ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರ ಈ ಲಾರ್ಡ್ ಕರ್ಜನ್ ಅವ್ರು ಏನಪ್ಪಾ ಅಂದ್ರ ಭಾರತೀಯ ಪುರಾತತ್ವ ಇಲಾಖೆ ಏನು ಸ್ಥಾಪನೆ ಮಾಡ್ತಾರಲ್ಲ, ಆ ಸ್ಥಾಪನೆ ಮಾಡಿದಾಗ ಇವ್ರೇನ್ ಮಾಡ್ತಾರ, ಅದರ ಒಂದು ನಿರ್ದೇಶಕರಾಗಿ ಕೆಲಸವನ್ನು ಮಾಡ್ತಾರ ಅಂತಕ್ಕಂಥದ್ದು ನಾವು ನೋಡ್ತೀವಿ. ನೆಕ್ಸ್ಟ್ ತದನಂತರ 1921ರಲ್ಲಿ ದಯಾನಂದ್ ಸಾನಿ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರ ಒಂದು ನಗರವನ್ನು ಕಂಡುಹಿಡಿತಾರ. ಯಾವ್ದಪ್ಪ ಅಂತಂದ್ರೆ ಅದು ಹರಪ್ಪ ಅಂತಕ್ಕಂಥ ಒಂದು ನಗರವನ್ನು ಕಂಡುಹಿಡಿತಾರ ಅಂತಕ್ಕಂಥದ್ದು. ಅದು ಎಲ್ಲಿದೆಯಪ್ಪ ಅಂತಂದ್ರ ಪಾಕಿಸ್ತಾನದ ಮೊಂಟೆಗೊಮರಿ ಜಿಲ್ಲೆಯಲ್ಲಿ ಇದೆ ಅಂತಕ್ಕಂಥದ್ದು ನಾವು ನೋಡ್ತೀವಿ ಅಂತಕ್ಕಂಥದ್ದು. ನೆಕ್ಸ್ಟ್ 1922ರಲ್ಲಿ ಆರ್ ಡಿ ಬ್ಯಾನರ್ಜಿ ಅವರು ಕೂಡ ಒಂದು ನಗರವನ್ನು ಕಂಡುಹಿಡಿತಾರ. ಯಾವ್ದಪ್ಪ ಅಂತಂದ್ರೆ ಅದು ಮೊಹೆಂಜೊದಾರೋ ಅಂತಕ್ಕಂಥ ನಗರವನ್ನು ಕಂಡುಹಿಡಿತಾರ ಅಂತಕ್ಕಂಥದ್ದು ನಾವು ನೋಡ್ತೀವಿ. ವಿಸ್ತೀರ್ಣ ನೋಡ್ರಿ, ಉತ್ತರ ದಕ್ಷಿಣವಾಗಿ ಅಂತಂದ್ರೆ ಉತ್ತರ ಜಮ್ಮು ಕಾಶ್ಮೀರನ ಮಾಡ ಅಂತಕ್ಕಂಥ ಪ್ರದೇಶವರೆಗೆ, ಅದೇ ರೀತಿಯಾಗಿ ದಕ್ಷಿಣವಾಗಿ ಮಹಾರಾಷ್ಟ್ರದ ದೈಮಾಬಾದ್ ಅಂತಕ್ಕಂಥ ಪ್ರದೇಶದವರೆಗೆ, ಅದೇ ರೀತಿಯಾಗಿ ಪೂರ್ವ ಪಶ್ಚಿಮವಾಗಿ ಅಂತಂದ್ರೆ ಪೂರ್ವಕ್ಕೆ ಉತ್ತರ ಪ್ರದೇಶದ ಅಲಂಗಿಪುರ ಅಂತಕ್ಕಂಥ ಪ್ರದೇಶದವರೆಗೆ, ಅದೇ ರೀತಿಯಾಗಿ ಪಶ್ಚಿಮಕ್ಕೆ ಅಂದ್ರೆ ಬಲೂಚಿಸ್ತಾನದ ಸೂಕ್ತ ಜನರ ಅಂತಕ್ಕಂಥ ಪ್ರದೇಶದವರೆಗೆ ನಾವು ಸಿಂಧು ನಾಗರಿಕತೆಯ ವಿಸ್ತೀರ್ಣವನ್ನು ನೋಡ್ತೀವಿ ಅಂತಕ್ಕಂಥದ್ದು. ನೋಡ್ರಿ, ಇಲ್ಲಿ ಉತ್ತರ ದಕ್ಷಿಣವಾಗಿ ಏಟಪ್ಪ ಅಂತಂದ್ರೆ 1600 ಕಿಲೋಮೀಟರ್ ನೋಡ್ತೀವಿ. ಅದೇ ರೀತಿಯಾಗಿ ಪೂರ್ವ ಪಶ್ಚಿಮವಾಗಿ 1100 ಕಿಲೋಮೀಟರ್ ನಾವು ನೋಡ್ತೀವಿ ಅಂತಕ್ಕಂಥದ್ದು. ನೆಕ್ಸ್ಟ್ ಸಿಂಧು ನಾಗರಿಕತೆಯ ಲಕ್ಷಣಗಳು ಏನಪ್ಪಾ ಅಂತಂತಂದು ನೋಡ್ರಿ, ಮೊದಲನೇದಾಗಿ ನಗರ ಯೋಜನೆ ಅಂತಕ್ಕಂಥದ್ದು ನಾವು ನೋಡ್ತೀವಿ. ನಗರ ಯೋಜನೆ, ಹಾಗಾದ್ರೆ ಸಿಂಧು ನಾಗರಿಕತೆ ನಗರ ಯೋಜನೆ ಯಾವ ತರ ಇತ್ತು ಅಂದ್ರೆ, ಇಡೀ ಒಂದು ನಾಗರಿಕತೆಗಳಲ್ಲಿ ಅತ್ಯಂತ ಪ್ರಸಿದ್ಧಿ ಪಡೆದಕ್ಕಂಥ ಒಂದು ನಗರ ಯೋಜನೆ ಯಾವ್ದಿತ್ತಪ್ಪ ಅಂದ್ರೆ ನಾವು ಸಿಂಧು ನಾಗರಿಕತೆ ನಗರ ಯೋಜನೆ ಅಂತೇಳಿ ಕರಿತೀವಿ. ಅಂದ್ರೆ ಒಂದು ಒಳ್ಳೆಯ ರೀತಿಯ ನಗರ ಯೋಜನೆ ಒಳಗೊಂಡಿತ್ತು. ಅಂದ್ರೆ ನಗರದಲ್ಲಿ ಯಾವ್ಯಾವ ರೀತಿಯ ಒಂದು ಅಂಶಗಳು ಒಳಗೊಂಡಿದ್ದವು ಅಂತಕ್ಕಂಥದ್ದು ಕೂಡ ನಾವು ನೋಡ್ತೀವಿ ಅಂತಕ್ಕಂಥದ್ದು. ನೋಡ್ರಿ, ಮೊದಲನೇದಾಗಿ ಸಿಂಧು ನಾಗರಿಕತೆ ನಗರ ಯೋಜನೆಯಲ್ಲಿ ಏನೇನು ಒಳಗೊಂಡಿದ್ದವು ನೋಡಿ. ಮೊದಲನೇದಾಗಿ ರಸ್ತೆಗಳು ಅಂತೇಳಿ ಬರ್ತಾವ. ರಸ್ತೆಗಳು ಹೇಗಿದೆಯಪ್ಪ ಅಂತಂದ್ರೆ ನೇರವಾಗಿ ಮತ್ತು ಅಗಲವಾಗಿ ಇದ್ದವು ಅಂತೇಳಿ ಹೇಳ್ತೀವಿ ನಾವು. ಅದೇ ರೀತಿ ರಸ್ತೆಗಳು 13ರಿಂದ 33 ಅಡಿ ಅಗಲವಾಗಿದ್ದವು ಅಂತೇಳಿ ನಾವು ನೋಡ್ತೀವಿ ಅಂತಕ್ಕಂಥದ್ದು. ಉತ್ತರಕ್ಕೆ ಏನಪ್ಪಾ ಅಂದ್ರೆ ಮುಖ್ಯ ರಸ್ತೆಗಳಾಗಿದ್ದವು. ಅದೇ ರೀತಿಯಾಗಿ ಪಶ್ಚಿಮ ಮತ್ತು ಪೂರ್ವಕ್ಕೆ ಏನಪ್ಪಾ ಅಂತಂದ್ರೆ ಕೆಲವು ರಸ್ತೆಗಳು ಕೂಡ ಇದ್ದಿದ್ದವು ಅಂತೇಳಿ ನಾವು ನೋಡ್ತೀವಿ. ರಸ್ತೆಯ ಪಕ್ಕದಲ್ಲಿ ಏನಿದ್ದಿದ್ದಪ್ಪ ಅಂತಂದ್ರೆ ಕಸದ ಬುಟ್ಟಿಗಳು ಕೂಡ ಇದ್ದಿದ್ದವು ಅಂತಕ್ಕಂಥದ್ದು ನಾವು ನೋಡ್ತೀವಿ ಅಂತಕ್ಕಂಥದ್ದು. ನೆಕ್ಸ್ಟ್ ನೋಡ್ರಿ, ಒಳಚರಂಡಿ ವ್ಯವಸ್ಥೆ.
ಈ ಸಿಂಧು ನಾಗರಿಕತೆಯಲ್ಲಿ ಒಳಚಂಡಿ ವ್ಯವಸ್ಥೆ ಅಂತಕ್ಕಂಥದ್ದು ಅತ್ಯಂತ ಬಹಳ ಮಹತ್ವ ಪಡೆತಕ್ಕಂಥ ಒಂದು ವಿಷಯ ಆಗಿದೆ ಅಂತಕ್ಕಂಥದ್ದು. ಅಂದರೆ ಇವರು ಒಳಚಂಡಿ ವ್ಯವಸ್ಥೆ ಅಂತಕ್ಕಂಥದ್ದು ಸುಟ್ಟ ಇಟ್ಟಿಗೆಗಳಿಂದ ಒಳಚಂಡಿ ವ್ಯವಸ್ಥೆಯನ್ನು ಕಟ್ಟುತ್ತಿದ್ದರು. ಆ ಕಟ್ಟತಕ್ಕಂಥ ಒಳಚಂಡಿ ವ್ಯವಸ್ಥೆಯಲ್ಲಿ ಅಲ್ಲಲ್ಲಿ ಒಂದು ಜಾಗದಲ್ಲಿ ಏನಪ್ಪಾ ಅಂದ್ರೆ ರಂಧ್ರಗಳು ಬಿಡ್ತಿದ್ರು. ಅಂದರೆ ಈ ಒಂದು ಒಳಚಂಡಿ ವ್ಯವಸ್ಥೆಯಲ್ಲಿ ಏನಪ್ಪಾ ಅಂತಂದ್ರೆ ಎಲ್ಲಾದ್ರೂ ಒಳಚಂಡಿ ವ್ಯವಸ್ಥೆ ಕೆಟ್ಟೋಗಿತ್ತಂದ್ರೆ ಆ ರಂಧ್ರಗಳ ಮೂಲಕ ಓಪನ್ ಮಾಡಿ ಮತ್ತೆ ಅದನ್ನು ಸರಿಯಾಗಿ ಮಾಡಲಿಕ್ಕೆ ಒಂದು ಅವಕಾಶ ಆಗ್ತಿತ್ತು ಅಂತಕ್ಕಂಥ ಕಾರಣಕ್ಕಾಗಿ ಏನು ಮಾಡ್ತಾರೆ ಅಂದ್ರೆ ಒಳಚಂಡಿ ವ್ಯವಸ್ಥೆಯಲ್ಲಿ ಅಲ್ಲಲ್ಲಿ ರಂಧ್ರಗಳು ಬಿಡ್ತಿದ್ರು ಅಂತಕ್ಕಂಥದ್ದು ನಾವು ನೋಡ್ತೀವಿ ಅಂತಕ್ಕಂಥದ್ದು. ನೆಕ್ಸ್ಟ್ ಮುಂದುವರೆದು ಕಟ್ಟಡಗಳು ಅಂತಂದ್ರೆ ಏನಪ್ಪಾ ಅಂತಂದ್ರೆ ಇವರ ಒಂದು ಮನೆಗಳು ಯಾವ ತರ ಕಟ್ಟಡ ಇದ್ದವು ಅಂತಕ್ಕಂಥದ್ದು ನಾವು ನೋಡ್ತೀವಿ. ಸಿಂಧು ಜನರು ಏನಪ್ಪಾ ಅಂದ್ರೆ ಮನೆಗಳನ್ನು ಬಹಳ ಒಂದು ಒಳ್ಳೆಯ ರೀತಿಯಲ್ಲಿ ಕಟ್ತಾ ಇದ್ರು ಅಂತಕ್ಕಂಥದ್ದು ನಾವು ನೋಡ್ತೀವಿ. ಹೇಗಪ್ಪ ಅಂತಂದ್ರೆ ಸಿಂಧು ಜನರು ಸುಟ್ಟ ಇಟ್ಟಿಗೆಗಳಿಂದ ಏನು ಮಾಡ್ತಾರಪ್ಪ ಅಂದ್ರೆ ಮನೆಗಳನ್ನು ನಿರ್ಮಿಸುತ್ತಿದ್ದರು. ಹೇಗಪ್ಪ ಅಂತಂದ್ರೆ ಈಗ ರಸ್ತೆಗಳ ಮುಖ ಕಡೆಗೆ ಬಾಗಿಲನ್ನು ಇಡುತ್ತಿರಲಿಲ್ಲ. ಅವರು ರಸ್ತೆದ ಒಂದು ಮುಖ ಕಡೆ ಬಾಗಿಲು ಇರೋದ್ರೆ ರಸ್ತೆ ಯಾವ ಕಡೆ ಇರುವುದಿಲ್ಲ ಆ ಕಡೆ ಏನು ಮಾಡ್ತಂದ್ರೆ ಆ ಬಾಗಿಲು ಮಾಡ್ತಾ ಇದ್ರು. ಕೆಲವು ಅಂದ್ರೆ ಆ ಮನೆಗೆ ಕೆಲವು ಕಿಟಕಿಗಳನ್ನು ಕೂಡ ಬಿಡ್ತಿದ್ರು. ಅವು ಯಾಕಪ್ಪ ಅಂತಂದ್ರೆ ರಸ್ತೆ ಪಕ್ಕದಲ್ಲಿ ಯಾಕೆ ಬಾಗಿಲು ಇಡ್ತಿರ್ಲಿಲ್ಲಪ್ಪ ಅಂತಂದ್ರೆ ಆ ರಸ್ತೆ ಮೇಲೆ ಇರ್ತಕ್ಕಂಥ ಧೂಳಾಗಿರ್ಬೋದು ಅದನ್ನು ಮನೆ ಒಳಗಡೆ ಬರುತ್ತದೆ ಅಂತಕ್ಕಂಥ ಕಾರಣಕ್ಕಾಗಿ ಅವ್ರು ಏನು ಮಾಡ್ತಿದ್ರಪ್ಪ ಅಂತಂದ್ರೆ ರಸ್ತೆ ಒಂದು ಕಡೆ ಮುಖ ಮಾಡಿ ಬಾಗಿಲು ಇಡ್ತಿರ್ಲಿಲ್ಲ ಅಂತಕ್ಕಂಥದ್ದು ನಾವು. ಸಾಮಾಜಿಕ ಜೀವನ ನೋಡ್ರಿ, ಈ ಒಂದು ಸಿಂಧು ನಾಗರಿಕತೆಯಲ್ಲಿ 4 ರೀತಿಯ ಜನಾಂಗಗಳನ್ನು ನೋಡ್ತೀವಿ. ಒಂದು ಪ್ರೋಟೋ ಆಸ್ಟ್ರಲಾಯ್ಡ್, ಮಂಗೋಲಾಯ್ಡ್, ಮೆಡಿಟೇರಿಯನ್ ಮತ್ತು ಆಲ್ಫನೈಕ್ ಅಂತಕ್ಕಂಥ 4 ಜನಾಂಗಗಳನ್ನು ನಾವು ನೋಡ್ತೀವಿ ಅಂತಕ್ಕಂಥದ್ದು. ಇಲ್ಲಿನ ಒಂದು ಸ್ತ್ರೀಯರು ಸೌಂದರ್ಯ ಪ್ರಿಯರ್ ಆಗಿದ್ದರು ಅಂತಕ್ಕಂಥದ್ದು. ನೋಡ್ರಿ, ಸ್ತ್ರೀಯರು ಓಲೆ ಹಾಕ್ತಿದ್ರು, ಮೂಗುತಿ ಹಾಕಿದ್ರು, ಡಾಬಾ ಹಾಕ್ತಿದ್ರು, ಮತ್ತಂಗೆ ವಿವಿಧ ರೀತಿಯ ನಾವು ಸರಗಳನ್ನು ಅಂತ ಅಂತೀವಿ ನಮ್ಮ ಭಾಷೆದಾಗ, ಅವುಗಳನ್ನು ಅವರು ಏನು ಮಾಡ್ತಿದ್ರು ಹಾಕೋತಾ ಇದ್ರು. ವಿವಿಧ ಆಭರಣಗಳನ್ನು ಧರಿಸಿದ್ರು. ವಿವಿಧ ರೀತಿಯ ಕೇಶಾಲಂಕಾರ ಕೂಡ ಮಹಿಳೆಯರು ಮಾಡ್ಕೋತಿದ್ರು ಅಂತಕ್ಕಂಥದ್ದು ನಾವು ನೋಡ್ತೀವಿ. ಅದೇ ರೀತಿಯಾಗಿ ಪುರುಷರು ಏನು ಮಾಡ್ಕೋತಿದ್ರಪ್ಪ ಅಂದ್ರೆ ಕೈ ಖಡ್ಗವನ್ನು ಹಾಕೋತಾ ಇದ್ರು. ಪುರುಷರು ಕೈ ಖಡ್ಗವನ್ನು ಹಾಕೋತಾ ಇದ್ರು ಅಂತಕ್ಕಂಥ ನಾವು ನೋಡ್ತೀವಿ. ಈ ಜನರ ಬಟ್ಟೆ ಉಣ್ಣೆ ಮತ್ತು ಚರ್ಮದಿಂದ ಮಾಡಿರ್ತಕ್ಕಂಥ ಬಟ್ಟೆಯನ್ನು ಏನು ಮಾಡ್ತಾರೆ ಇವರು ಧರಿಸ್ತಾ ಇದ್ರು ಅಂತಂದ್ರೆ ಹಾಕೋತಾ ಇದ್ರು ಅಂತಕ್ಕಂಥ ನಾವು ನೋಡ್ತೀವಿ ಅಂತಕ್ಕಂಥದ್ದು. ಇಲ್ಲಿನ ಒಂದು ಸಿಂಧು ನಾಗರಿಕತೆಯಲ್ಲಿ 2 ರೀತಿಯ ಒಂದು ಕ್ರೀಡೆಗಳನ್ನು ನೋಡುತ್ತೇವೆ ಅಂತಂದ್ರೆ ಸ್ತ್ರೀಯರಿಗೆ ಸಂಬಂಧಪಟ್ಟಿದಂತಂದ್ರೆ ಒಳಾಂಗಣ ಕ್ರೀಡೆ ಆಗಿತ್ತು, ಪುರುಷರಿಗೆ ಸಂಬಂಧಪಟ್ಟಿದಂತಂದ್ರೆ ಹೊರಾಂಗಣ ಕ್ರೀಡೆ ಆಗಿತ್ತು ಅಂತಕ್ಕಂಥದ್ದು. ಹಂಗಂದ್ರೆ ಸ್ತ್ರೀಯರಿಗೆ ಒಳಾಂಗಣ ಕ್ರೀಡೆ ಯಾವ್ದಾಗಿತ್ತಪ್ಪ ಅಂತಂದ್ರೆ ಪಗಡೆಯಾಟ ಆಗಿರ್ಬೋದು, ಚದರಂಗ ಆಗಿರ್ಬೋದು, ನೃತ್ಯ ಆಗಿರ್ಬೋದು ಅಂತಕ್ಕಂಥದ್ದು. ಅದೇ ರೀತಿಗೆ ಪುರುಷರಿಗೆ ಸಂಬಂಧಪಟ್ಟದ್ದು ಯಾವ್ದಾಗಿರ್ಬೋದು ಅಂತಂದ್ರೆ ಪಕ್ಷಿ ಕಾಳ ಆಗಿರ್ಬೋದು, ಗೂಳಿ ಕಾಳ ಆಗಿರ್ಬೋದು, ಅದೇ ರೀತಿಯಾಗಿ ಕುಸ್ತಿ ಆಗಿರ್ಬೋದು, ಅದೇ ರೀತಿಯಾಗಿ ಬೇಟೆಗಾರಿಕೆ ಆಗಿರ್ಬೋದು. ಇವು ಪುರುಷರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಹೊರಾಂಗಣ ಕ್ರೀಡೆಗಳಾಗಿದ್ದವು ಅಂತಕ್ಕಂಥದ್ದು ನಾವು ನೋಡ್ತೀವಿ ಅಂತಕ್ಕಂಥದ್ದು. ಇವರು ಈ ಒಂದು ನಾಗರಿಕತೆಯಲ್ಲಿ ಒಂದು ಲಿಪಿಯನ್ನು ಬಳಸ್ತಿದ್ರು. ಯಾವ್ದಪ್ಪ ಅಂದ್ರೆ ಅದು ಬೌಸ್ಟ್ರೋಪ್ರಾನ್ ಅಂತಕ್ಕಂಥ ಒಂದು ಲಿಪಿಯನ್ನು ಇವರು ಬಳಸ್ತಾ ಇದ್ರು ಅಂತಕ್ಕಂಥದ್ದು ನಾವು ನೋಡ್ತೀವಿ ಅಂತಕ್ಕಂಥದ್ದು. ನೆಕ್ಸ್ಟ್ ಆರ್ಥಿಕ ಜೀವನ ನೋಡ್ಬೇಕಪ್ಪ ಅಂದ್ರೆ ಕೃಷಿ ಮತ್ತು ಪಶುಸಂಗೋಪನೆ ಅಂತಕ್ಕಂಥದ್ದು ಅವರು ಮುಖ್ಯ ಉದ್ಯೋಗವಾಗಿತ್ತು. ಕಾಲಿಬಂಗನ್ ಅಂತಕ್ಕಂಥ ಪ್ರದೇಶದಲ್ಲಿ ನೇಗಿಲು ಹೊಡೆದಕ್ಕಂಥ ಒಂದು ಪ್ರದೇಶ ಕಂಡು ಬಂದಿದೆ ಅಂತಕ್ಕಂಥದ್ದು ನಾವು ನೋಡ್ತೀವಿ. ಈ ಸಿಂಧು ನಾಗರಿಕತೆಯಲ್ಲಿ 2 ರೀತಿಯ ವ್ಯಾಪಾರವನ್ನು ಹೊಂದಿದ್ರು. ಅಂದರೆ ಒಂದು ಆಂತರಿಕ ವ್ಯಾಪಾರ, ಇನ್ನೊಂದು ಬಾಹ್ಯ ವ್ಯಾಪಾರ. ಹಾಗಾದ್ರೆ ಆಂತರಿಕ ವ್ಯಾಪಾರ ಯಾವ ತರ ಮಾಡ್ತಿದ್ರು ಅಂತಂದ್ರೆ ವಿವಿಧ ರಾಜ್ಯಗಳ ಜೊತೆ ಮಾಡ್ತಿದ್ರು. ರಾಜ್ಯಗಳು ಅಂತಂದ್ರೆ ಗುಜರಾತ್ ಆಗಿರ್ಬೋದು, ರಾಜಸ್ಥಾನ ಆಗಿರ್ಬೋದು, ಹೀಗೆ ವಿವಿಧ ರಾಜ್ಯಗಳು ಕೂಡ ಏನ್ ಮಾಡ್ತಾರೆ ಅವರು ಆಂತರಿಕ ವ್ಯಾಪಾರವನ್ನು ಮಾಡ್ತಾ ಇದ್ರು ಅಂತಕ್ಕಂಥದ್ದು. ಹಾಗಾದ್ರೆ ಬಾಹ್ಯ ವ್ಯಾಪಾರ ಹೇಗೆ ಮಾಡ್ತಿದ್ರು ಅಂದ್ರೆ ವಿವಿಧ ರೀತಿಯ ನಾಗರಿಕತೆಗಳಿದ್ವು ಅವಾಗ. ಯಾವಪ್ಪ ಅಂತಂದ್ರೆ ಈಜಿಪ್ಟ್ ನಾಗರಿಕತೆ ಆಗಿರ್ಬೋದು, ಮೆಸೊಪೊಟೇಮಿಯಾ ನಾಗರಿಕತೆ ಆಗಿರ್ಬೋದು, ಗ್ರೀಕ್ ನಾಗರಿಕತೆ ಆಗಿರ್ಬೋದು, ಚೀನಾ ನಾಗರಿಕತೆ ಇರ್ಬೋದು, ವಿವಿಧ ರೀತಿಯ ನಾಗರಿಕತೆಗಳ ಜೊತೆ ಏನ್ ಮಾಡ್ತಾರಪ್ಪ ಅಂದ್ರೆ ಅವರು ಬಾಹ್ಯ ವ್ಯಾಪಾರ ಮಾಡ್ತಿದ್ರು ಅಂತಕ್ಕಂಥದ್ದು ನಾವು ನೋಡ್ತೀವಿ ಅಂತಕ್ಕಂಥದ್ದು. ತದನಂತರ ನೋಡ್ರಿ ನಾವು ಧಾರ್ಮಿಕ ಜೀವನವನ್ನು ನೋಡ್ತೀವಿ. ಧಾರ್ಮಿಕ ಜೀವನ ಅಂತಂದ್ರೆ ಇವರ ಒಂದು ಮಾತೃ ದೇವತೆ ಅಂತಕ್ಕಂಥದ್ದು ಪ್ರಮುಖ ದೇವರು ಆಗಿತ್ತು ಅಂತಕ್ಕಂಥದ್ದು. ಅಂದ್ರೆ ಆರಾಧನೆ ದೇವರು ಆಗಿತ್ತು ಅಂತಕ್ಕಂಥದ್ದು. ಮಾತೃದೇವತೆ ಒಂದು ವಿಗ್ರಹ ಎಲ್ಲಿ ಕಂಡು ಬಂದಿದೆಯಪ್ಪ ಅಂತಂದ್ರೆ ಮೊಹೆಂಜೊದಾರೊದಲ್ಲಿ ಕಂಡು ಬಂದಿದೆ ಅಂತಕ್ಕಂಥದ್ದು ನಾವು ನೋಡುತ್ತೇವೆ. ಇವರ ಪ್ರಮುಖ ದೇವರು ಪಶುಪತಿ ಆಗಿತ್ತು. ನದಿ, ಪರ್ವತ, ಗಿಡ, ಮರಗಳನ್ನು ಇವರು ಏನು ಮಾಡ್ತಿದ್ರು ಪೂಜೆ ಮಾಡ್ತಿದ್ರು. ಇವರ ಧಾರ್ಮಿಕ ಚಿಹ್ನೆ ಸ್ವಸ್ತಿಕ ಆಗಿತ್ತು ಅಂತಕ್ಕಂಥದ್ದು ನಾವು ನೋಡ್ತೀವಿ. ನೆಕ್ಸ್ಟ್ ಕಲೆ ಮತ್ತು ವಾಸ್ತುಶಿಲ್ಪ. ಸಿಂಧು ನಾಗರಿಕತೆ ಕಲೆ ನೋಡ್ಬೇಕಿತ್ತಪ್ಪ ಅಂದ್ರೆ ನೃತ್ಯ ಭಂಗಿಯ ಚಿತ್ರ ನೋಡ್ತೀವಿ. ಅದೇ ರೀತಿಯಾಗಿ ಗಡ್ಡದ ಮನುಷ್ಯನ ಅಂತಕ್ಕಂಥ ಒಂದು ಚಿತ್ರವನ್ನು ನಾವು ನೋಡ್ತೀವಿ ಅಂತಕ್ಕಂಥ. ಸಿಂಧು ನಾಗರಿಕತೆಯ ಪ್ರಮುಖ ನಾವು ನಿವೇಶನಗಳ ಬಗ್ಗೆ ನೋಡ್ತೀವಿ. ನೋಡ್ರಿ, ಹರಪ್ಪ ಆಗಿರ್ಬೋದು, ಅದೇ ರೀತಿಗೆ ಮೊಹೆಂಜೊದಾರೋ ಆಗಿರ್ಬೋದು, ಲೋಥಾಲ್ ಆಗಿರ್ಬೋದು, ಕಾಲಿಬಂಗನ್ ಆಗಿರ್ಬೋದು, ಧೋಲವೀರ್ ಆಗಿರ್ಬೋದು, ರಾಕಿಗಿರಿ ಆಗಿರ್ಬೋದು, ಚುನಾದಾರ ಆಗಿರ್ಬೋದು. ಅದೇ ರೀತಿಯಾಗಿ ಸಿಂಧು ನಾಗರಿಕತೆಯ ಅವನತಿಗೆ ಕಾರಣಗಳು ನಾವು ಇವು ಮುಂದಿನ ತರಗತಿಯಲ್ಲಿ ನೋಡೋಣ ಅಂತಕ್ಕಂಥದ್ದು.